ಬೆಳಗ್ಗೆ 11 ಗಂಟೆಗೆ ಅಗೇನ್ ಆಲ್ ಪಾರ್ಟಿ ಮೀಟಿಂಗ್, ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದೆ ಕೇಂದ್ರ ಸರ್ಕಾರ. ನಿಮ್ಗೆ ಗೊತ್ತಿರಲಿ, ಒಂದು ವಾರದ ಅಂತರದಲ್ಲೇ ಕರೀತಾ ಇರುವಂತ 2ನೇ ಸಭೆ ಇದು. ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಉಪಸ್ಥಿತಿ ಇರ್ತಾರೆ. ಗೊತ್ತಿಲ್ಲ ಮೋದಿ ಉಪಸ್ಥಿತಿ ಇರುತ್ತೋ ಏನೋ ಎತ್ತ ಅಂತ ಹೇಳಿ. ಮೊನ್ನೆ ಅದು ಇರಲಿಲ್ಲ ಉಪಸ್ಥಿತಿ. ಅವ್ರು ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋಗ್ಬಿಟ್ರು ಅನ್ನುವಂಥದ್ದು ಬಹಳ ಟೀಕೆ ಕೂಡ ಮಾಡಿದ್ರು ವಿರೋಧ ಪಕ್ಷದವರು. ಅದೇನೇ ಇರಲಿ, ಅದಾದ ನಂತರದಲ್ಲಿ ಈಗ ನಾವು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭ ಆಗಿದೆ, ಕೊಟ್ಟಿದ್ದೀವಿ. ಇದಾದ ನಂತರದಲ್ಲಿ ದೇಶ ಯಾವ ರೀತಿಯಾಗಿ ಎಚ್ಚರಿಕೆ ಇರಬೇಕು, ಮುಂದಿನ ಹಂತ ಅಕಸ್ಮಾತ್ ಪೂರ್ಣ ಪ್ರಮಾಣದ ಯುದ್ಧದಂತ ಸನ್ನಿವೇಶ ಬಂದ್ರೆ ಹೇಗೆ ಸಿದ್ಧ ಆಗಬೇಕಿದೆ. ಅಗೈನ್ ಕೇಂದ್ರ ಸರ್ಕಾರದ ಮುಂದಿರುವಂತಹ ಸವಾಲು ಅಂತ ಅಂದ್ರೆ ಭಾರತದ ಪ್ರತಿಯೊಬ್ಬರ ವಿಶ್ವಾಸ ತೆಗೆದುಕೊಂಡು ಮುಂದಕ್ಕೆ ಹೋಗ್ಬೇಕು. ಅದೇ ವಿಚಾರ ಈಗ ವಿರೋಧ ಪಕ್ಷಗಳು ಅಥವಾ ಇನ್ನಿತರ ಪಕ್ಷಗಳ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಮೊದಲ ಹೆಜ್ಜೆ. ಆ ಕಾರ್ಯ ನಾಳೆ ಮತ್ತೆ ಆಗ್ತಾ ಇದೆ. ಭಾರತೀಯರು ಹೆಮ್ಮೆ ಪಡುವ ವಿಷಯ ಅಂತ ಮೋದಿ ಹೇಳಿದ್ದಾರೆ. ಸಭೆಯಲ್ಲಿ ಮೋದಿಗೆ ಸಂಪುಟ ಸಚಿವರು ಬಹುಪರಾಕ್ ಹಾಕಿದ್ರು. ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಉಳಿದಂತಹ ಸಚಿವರುಗಳು ಪ್ರಧಾನಿ ಮೋದಿಯನ್ನ ಈ ಸಂದರ್ಭದಲ್ಲಿ ಗೋ ಹೆಡ್, ನಿಮ್ಮ ಜೊತೆ ನಾವಿದ್ದೀವಿ, ನೀವು ತೆಗೆದುಕೊಂಡಿರುವಂತ ನಿರ್ಧಾರ ಉತ್ತಮ, ಸೇನೆ ಜೊತೆಗೆ ನಾವಿದ್ದೀವಿ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ನೋಡ್ತಾ ಇದೀವಲ್ಲ, ಇದು ಕ್ಯಾಬಿನೆಟ್ ಮೀಟಿಂಗ್ ನಡೆದಂತ ಸಂದರ್ಭ. ಅದಕ್ಕಿಂತ ಮುನ್ನ ಭದ್ರತೆಗೆ ಸಂಬಂಧಪಟ್ಟ ಹಾಗಿನ ಸಮಿತಿಯ ಜೊತೆಗೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟ ಹಾಗೆ ಭದ್ರತಾ ಸಮಿತಿಯ ಜೊತೆಗೂ ಕೂಡ ಸಭೆ ಆಗಿದೆ. ಪ್ರಧಾನಿ ಮೋದಿ ಇಲ್ಲಿ ಇವತ್ತಿನ ಕ್ಯಾಬಿನೆಟ್ ಸಭೆ ಏನಿದೆ ಇತರ ಸಭೆಗಳಿಗಿಂತ ಭಿನ್ನ. ಯಾಕಂತ ಅಂದ್ರೆ ಭಾರತ ಬಹಳ ಒಂದು ಚಾಲೆಂಜಿಂಗ್ ಹಂತದಲ್ಲಿರುವಂತಹ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಸೇರಿದ ಹಾಗೆ ಉಳಿದಂತಹ ಎಲ್ಲ ಸಚಿವರುಗಳು ಮೇಜನ್ನ ತಟ್ಟಿ ಅಲ್ಲಿ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಪ್ರಧಾನಿ ಮೋದಿ ಏನೇನಾಗಿದೆ ಅನ್ನುವಂಥ ಪ್ರತಿ ಮಾಹಿತಿಯನ್ನು ಕೂಡ ಉಳಿದಂಥ ಸಚಿವರುಗಳ ಮುಂದೆ ಇಟ್ಟಿದ್ದಾರೆ. ಈ ಮುಖೇನವಾಗಿ ಅಂಥ ಸಚಿವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇಡೀ ಭಾರತದ ನಾಗರಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆ ಕಾರ್ಯ ಹಂತ ಹಂತವಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ಆದಂತ ನಂತರದಲ್ಲಿ ಕೂಡಲೇ ರಾಷ್ಟ್ರಪತಿಗಳನ್ನು ಕೂಡ ಭೇಟಿಯಾಗಿ ವಿಚಾರ ಏನಿದೆ ಅನ್ನುವಂಥದ್ದನ್ನ ಪ್ರಧಾನಿ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಸಂಕಷ್ಟದ ಸಂದರ್ಭಕ್ಕೆ ಇಡೀ ದೇಶವನ್ನ ಸಿದ್ಧಪಡಿಸ್ತಾ ಇರುವಂತ ಪ್ರಕ್ರಿಯೆಯ ಭಾಗ. ಈ ಸಂಪುಟ ಸಭೆ ಅಫ್ಕೋರ್ಸ್ ಬ್ರೀಫಿಂಗ್ ಆಗಿರುತ್ತೆ. ಬ್ರೀಫಿಂಗ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಆಪರೇಷನ್ಸ್ ಆದ ಬಳಿಕ ಅಲ್ಲಾದಂಥ ಆಪರೇಷನ್ಸ್ ವಿವರಗಳನ್ನು ಸಂಪುಟ ಸಭೆಗೆ ನೀಡಲಾಗುತ್ತೆ. ಯಾಕಂದರೆ ಇದು ಫಾರ್ಮಾಲಿಟೀಸ್ ಕೂಡ. ಸರ್ವಪಕ್ಷ ಸಭೆ ಕರೆಯೋಕ್ಕಿಂತ ಮೊದಲು ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಬಹುಶಃ ಇವತ್ತಿನ ಸಂಪುಟ ಸಭೆಯಲ್ಲಿ ಫೋರ್ಸ್ಗಳಿಗೆ ಅಂದರೆ ಸೇನಾಪಡೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಒಂದು ನಿರ್ಣಯವನ್ನು ಕೂಡ ಪಾಸ್ ಮಾಡಿರ್ತಾರೆ. ಅದಾದ ಬಳಿಕ ನಾಳೆ ಪೊಲಿಟಿಕಲಿ ಈಗ 2-3 ಥರದಲ್ಲಿ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ. ಒಂದು ಮಿಲಿಟರಿ ವೈಸ್, ಮತ್ತೊಂದು ಎಕನಾಮಿಕ್ ವೈಸ್, ಮತ್ತೊಂದು ಡಿಪ್ಲೊಮ್ಯಾಟಿಕ್ ವೈಸ್, ಅದರ ಜೊತೆಗೆ ಪೊಲಿಟಿಕಲಿ ಅಂದರೆ ಸ್ಟೇಟ್ ಪೊಲಿಟಿಕ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಇರ್ಬೋದು, ಈ ಎಲ್ಲ ಭಾಗಗಳಿಂದಲೂ ಕೂಡ ವಿವರವಾಗಿ ಆಯಾ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಯಾಕೆಂದರೆ ಸರ್ವಪಕ್ಷ ಸಭೆ ಕರೆಯುವಂಥ ಸಂದರ್ಭದಲ್ಲಿ ಹಿಂದೆ ಕೂಡ ಅಂದರೆ ಸಿಯಾಲ್ ಬಾಲಾಕೋಟ್ ಮೇಲೆ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲೂ ಕೂಡ ನಮ್ಮವರು ಬ್ರೀಫ್ ಮಾಡಿದ್ರು. ಏನಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ವಿವರಣೆ ಕೊಡಬೇಕಾಗತ್ತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ. ಯಾಕೆಂದರೆ ರಾಜಕೀಯ ಪಕ್ಷಗಳು ಕೂಡ ಸರ್ಕಾರದ ಭಾಗ ಅಥವಾ ವಿಪಕ್ಷಗಳು ಕೂಡ ಸರ್ಕಾರದ ಭಾಗವಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ. ಹೀಗಾಗಿ ಅವರಿಗೆ ಬ್ರೀಫ್ ಮಾಡುವಂಥ ಕೆಲಸ ಆಗುತ್ತೆ. ಹಿಂದೆ ಅನೇಕರು ಪ್ರಶ್ನೆ ಮಾಡಿದ್ರು, ಸಾಕ್ಷಿಯಲ್ಲಿದೆ, ಸಬೂತಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರು. ಬಹುಶಃ ಇವತ್ತಿನ ಪ್ರೆಸ್ ಕಾನ್ಫರೆನ್ಸನ್ನು ಗಮನಿಸ್ತಾ ಇದ್ರೆ ವ್ಯೋಮಿಕಾ ಸಿಂಗ್ ಇರ್ಬೋದು, ಅದೇ ರೀತಿ ಕುರೇಶಿ ಅವರು ಕೊಟ್ಟಿರುವಂಥ ವಿವರಣೆಯನ್ನು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ರಿಯಲ್ ಟೈಮ್ ಫುಟೇಜನ್ನು ಕೂಡ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಾವು ಯುದ್ಧ ವಿಮಾನಗಳ ಮೂಲಕ ಜೊತೆಗೆ ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಏನಾಗಿದೆ, ಟಾರ್ಗೆಟ್ ಯಾವ ರೀತಿ ಮಾಡಲಾಗಿದೆ, ಅದರ ಸಂಪೂರ್ಣ ವಿವರಣೆನ ಸಾಕ್ಷಿ ಸಮೇತ ನೀಡಲಾಗಿದೆ. ಅಫ್ಕೋರ್ಸ್ ನಮ್ಮ ಜೊತೆಗೆ ಇನ್ನು ಹಿರಿಯರೆಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ಪ್ರಮುಖವಾಗಿ ನವೀನ್ ಅವರು ಜಾಯ್ನ್ ಆಗಿದ್ದಾರೆ. ನವೀನ್ ಅವರೀಗ ನಾವು ಮಾತಾಡ್ತಾ ಇದ್ವಿ, ಆಗಲೇ ಮಾತಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಇದ್ರಿ, ಯಾವ ರೀತಿ ಪಾಕಿಸ್ತಾನ ಟಾರ್ಗೆಟ್ ಮಾಡ್ಬೋದು, ನಮ್ಮ ಅನ್ಫ್ಯಾಕ್ಟ್ ಪಾಕಿಸ್ತಾನದ ಸ್ಟ್ರಾಟಜಿ ಎಷ್ಟು ಸಮಸ್ಯೆ ಇರುತ್ತೆ ಅವರಲ್ಲಿ ಅಂತ. ಬಟ್ ಒಂದಿರುವಂಥ ಪ್ರಶ್ನೆ, ಇದೆಲ್ಲವೂ ಕೂಡ ನಾವು ಭಾರತೀಯರು ಆ್ಯಸ್ ಎ ಸಿವಿಲೈಸ್ ಸೊಸೈಟಿಯಾಗಿ ನಾವು ಯೋಚನೆ ಮಾಡ್ತೀವಿ. ಆದರೆ ಪಾಕಿಸ್ತಾನದ ಮನಸ್ಥಿತಿ ಹೇಗಿದೆ ಅಂದರೆ, ಈಗ ಪಹಲ್ಗಾಮಲ್ಲಿ ಮಾಡಿರುವಂಥದ್ದೇ ಅವ್ರು ಯಾವುದೇ ರೀತಿ ಕಾರಣಕ್ಕೂ ಕೂಡ ಅವ್ರು ಡಿಫೆಂಡ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇಲ್ಲ. ಆದರೂ ಕೂಡ ಅವರು ಅದನ್ನು ಪದೇ ಪದೇ ಪ್ರಮೋಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಬರ್ತಾ ಇರುವಂಥ ಫುಟೇಜ್ಗಳನ್ನು ಅಂದರೆ ಪಾಕಿಸ್ತಾನದಿಂದ ಬರ್ತಾ ಇರುವಂಥ ಫುಟೇಜ್ಗಳನ್ನು ಗಮನಿಸ್ತಾ ಇದ್ದರೆ ಏನು ದಾಳಿ ಆಯಿತು, ದಾಳಿ ಆದ ಬಳಿಕ ಈ ಒಂದು ಮದ್ರಸಾಗಳಲ್ಲಿ ಅಥವಾ ಈ ಟೆರರ್ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ಏನಿದ್ರು ಅಲ್ಲಿನ ಆರ್ಮಿ ಮಿಲಿಟರಿ ಅಧಿಕಾರಿಗಳು ಹೋಗಿ ಅವರನ್ನು ಭೇಟಿಯಾಗಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆಗೆ ಅವರು ಈ ಜೈಷೆ ಮೊಹಮ್ಮದ್ ನಮ್ಮೂರು ಅನ್ನುವಂಥ ಎಲ್ಲ ಒಂದು ಸಾಕ್ಷಿ ಸಮೇತ ಜೈಷೆ ಮೊಹಮ್ಮದ್ ನಮ್ಮೂರು ಅಂತ ಒಪ್ಕೊಂಡಂಗಾಯಿತು. ಈಗ ನಾವೆಲ್ಲ ಯೋಚನೆ ಏನು ಮಾಡ್ತೀವಿ, ಪಾಕಿಸ್ತಾನಕ್ಕೆ ಯಾವುದೇ ಕಾರಣಗಳಿಲ್ಲ ನಮ್ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆದರೆ ಪಾಕಿಸ್ತಾನಕ್ಕೆ ಕಾರಣಗಳು ಬೇಕಾ? ಹಿಂದೆ ಯಾವುದೇ ಕಾರಣ ಇಲ್ಲದೇ ಅಟ್ಯಾಕ್ ಮಾಡಿತ್ತು. ಹೀಗಾಗಿ ಪ್ರಶ್ನೆ ಇರುವಂಥದ್ದು ಕಾರಣಗಳು ಬೇಕಾ ಅಂತ. ಅದ್ರ ಜೊತೆಗೆ ಗಿರೀಶ್ ಅವರು ಒಂದು ಪ್ರಶ್ನೆ ಕೇಳಿದರು ನವೀನ್ ಅವರೇ, ನಾವು ಟೈರ್ 2 ಟೈರ್ 3 ಅಟ್ಯಾಕ್ ಮಾಡೋದಷ್ಟೇ ಅಲ್ಲ, ಯಾರು ಟೆರರ್ ಮುಖ್ಯಸ್ಥರಿರ್ತಾರೆ ಅವರನ್ನು ಟಾರ್ಗೆಟ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ತಾವೇನು ಹೇಳ್ತೀರಿ ಈ ಬಗ್ಗೆ?
ನೋಡಿ, ಎರಡು ವಿಷಯ. ಮೊದಲನೇದಾಗಿ ನೀವು ಹೇಳಿದ್ರಲ್ಲ ಟಾರ್ಗೆಟ್ ಮಾಡಿದ್ವಿ ಅಂತಂದ್ರೆ ಒಂದು ಪ್ರಮುಖವಾದ ಸುದ್ದಿ, ಅದು ಇನ್ನೂ ಕನ್ಫರ್ಮ್ಡ್ ನ್ಯೂಸ್ ಇಲ್ಲ, ಬಹಳ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಾವು ಭವಲ್ಪುರದಲ್ಲಿ ಏನ್ ಅಟ್ಯಾಕ್ ಮಾಡಿದೀವಲ್ಲ, ಜೈಷ್ ಎ ಮೊಹಮ್ಮದ್ ಚೀಫ್ ಏನಿದ್ರಲ್ಲ ಮಸೂದ್ ಅಜರ್ ಅವ್ರ ಟ್ರೈನಿಂಗ್ ಕ್ಯಾಂಪ್ ಅಂತದ್ದು, ಅಲ್ಲಿ ಅಟ್ಯಾಕ್ ಆದಾಗ ಅವ್ರ ರಿಲೇಟಿವ್ಸ್ ಸುಮಾರು ಅವ್ರ ಅಕ್ಕ, ಅವ್ರ ಭಾವ ಸೇರಿದಂತ ಒಂದು 10 ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನೋ ಅದರಲ್ಲಿ ತೀರ್ಕೊಂಡಿದಾರಂತೆ. ಅದ ಯಾರು ನಮ್ಮ ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ಆಗ್ಲಿ ಅಂತ ಬಯಸಲ್ಲ, ಬಟ್ ನಾನ್ ಒಂದಿನ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಅಂತಂದ್ರೆ, ಬಹುಶಃ ಇವಾಗ ಅವ್ರಿಗೆ ಗೊತ್ತಾಗುತ್ತೆ ಇನ್ನೋಸೆಂಟ್ಸ್ ನ ಸಾಯಿಸಿದಾಗ, ಅವ್ರು ಸಾಯಿಸಿದ್ರಲ್ಲ ಅವ್ರ ತಂದೆ ತಾಯಿಗೆ, ಅವ್ರ ಹೆಂಡತಿಗೆ, ಅವ್ರ ಮಕ್ಕಳಿಗೆ ಯಾವೊಂದು ನೋವಾಯ್ತು, ಹೇಗ್ ಉಂಟಾಯ್ತು ಅನ್ನೋದು ಬಹುಶಃ ಅವ್ರಿಗೆ ಜೈಷ್ ಎ ಮೊಹಮ್ಮದ್ ಚೀಫ್ ಮಸೂದ್ ಅಜರ್ಗೆ ಒಂದೊಂಥರ ರಿಯಲೈಸೇಷನ್ ಆಗತ್ತೆ ಅನ್ಸುತ್ತೆ. ಒಂದನೇದ್ದು. ಎರಡನೇದ್ದು ನೋಡಿ, ಟೆರರಿಸಮ್ ಏನಿದೆಯಲ್ಲ, ಇಟ್ಸ್ ಪಾಕಿಸ್ತಾನ್ ಯೂಸಸ್ ಇಟ್ ಆಸ್ ಅ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ. ಅಂದ್ರೆ ಅದೊಂದು ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ದ ಆರ್ಮಿ ಅವ್ರದ್ದು. ಹಾಗಾಗಿ ಟೆರರಿಸಂ ನಮ್ಮ ನೆಲದಲ್ಲಿ ಇಲ್ಲ ಅಂತ ಏನ್ ಹೇಳ್ತಿದ್ದಾರೆ, ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಫೂಲ್ ಮಾಡಕ್ ನೋಡ್ತಾ ಇದಾರೆ. ಒಸಾಮಾ ಬಿನ್ ಲಾದನ್ ನಿಮ್ಮ ಅಬೋಟಾಬಾದ್ ಇಂದ ಸುಮಾರು ಒಂದು 20-30 ಕಿಲೋಮೀಟರ್ ದೂರದಲ್ಲಿ ಅವನ್ನ ಸೇಫ್ ಹೆಮನ್ ಅಲ್ಲಿ ನೀವು ಇಟ್ಕೊಂಡಿದ್ದಂತ ವ್ಯಕ್ತಿಗಳು, ನೀವು ಇವತ್ತು ಟೆರರಿಸಮ್ ಸಪೋರ್ಟ್ ಮಾಡಲ್ಲ, ನಾವು ಟೆರರಿಸಂ ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಯಾರಾದ್ರೂ ನಂಬುತ್ತಾರ? ಮೊದಲನೇದಾಗಿ ನೀವು ಸಪೋರ್ಟ್ ಮಾಡಲ್ಲ. ಒಂದಿಷ್ಟು ನ್ಯೂಸ್ ಅಲ್ಲಿ ಕೇಳ್ತಾ ಇದ್ದೆ ನಾನು, ಕಾನ್ಫ್ಲಿಕ್ಟಿಂಗ್ ರಿಪೋರ್ಟ್ಸ್ ಅನ್ನ ಅವರಾಗಿ ಹೇಳ್ತಿರ್ತಾರೆ. ಅವ್ರ ಡಿಫೆನ್ಸ್ ಮಿನಿಸ್ಟರ್ ಏನಂತ ಹೇಳಿಕೆ ಕೊಟ್ಟರು, ನಾವು ಈ ಡರ್ಟಿ ಜಾಬ್ ವೆಸ್ಟರ್ನ್ ಕಂಟ್ರೀಸ್ ಡರ್ಟಿ ಜಾಬ್ 30 ವರ್ಷದಿಂದ ನಾವು ಮಾಡ್ಕೊಂತ ಬರ್ತಾ ಇದೀವಿ, ಅಂದ್ರೆ ಟೆರರಿಸಂ ಅನ್ನ ನಾವು ಬೆಳೆಸ್ಕೊಂತ ಬರ್ತಾ ಇದೀವಿ ವೆಸ್ಟರ್ನ್ ಕಂಟ್ರೀಸ್ಗೋಸ್ಕರ ಅಂತಂದು ಅವರೇ ಒಪ್ಕೊಂಡಿದ್ದಿದೆ. ಇನ್ನೊಂದ್ ಕಡೆ ಹೇಳ್ತಾರೆ, ಇಲ್ಲ ಟೆರರಿಸಂ ನಮ್ಮಲ್ಲಿ ಇಲ್ಲೇ ಇಲ್ಲ, ನಮ್ಗೆ ಆದಷ್ಟು ಲುಕ್ಸಾನ ಟೆರರಿಸಂ ಇಂದ ಯಾರಿಗೂ ಆಗಿಲ್ಲ ಅಂತ ಪಾಕಿಸ್ತಾನದವ್ರು ಹೇಳ್ತಾರೆ. ಹಾಗಾದ್ರೆ ನಾನ್ ಕೇಳಿದ ಪ್ರಶ್ನೆ ಅಂದ್ರೆ, ಹೌದು ನಿಮ್ಗೆ ಟೆರರಿಸಂ ಇಂದ ಅಷ್ಟು ನಿಮ್ಗೆ ತೊಂದರೆ ಆಗಿದೆಲ್ಲ, ಹಂಗಾರೆ ನಾವು ಮಾಡಿದ್ದು ಸರಿ ಏನೇ ಅಲ್ಲ? ನಿಮ್ಮ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಹೊಡೆದಿದೀವಲ್ಲ, ನಮ್ಗೆ ನೀವು ಥ್ಯಾಂಕ್ಸ್ ಹೇಳೋದು ಬಿಟ್ಟು ನಮ್ಮಲ್ಲಿ ನೀವು ಮತ್ತೆ ದಂಡ ಎತ್ಕೊಂಡು ಬರ್ತೀನಿ ಅಂತ ನೀವು ಮಾಡಕ್ಕಾಗದೇ ಇರೋದನ್ನ ನಾವು ಮಾಡ್ತಿದೀವಲ್ಲ ಅಂತ. ನಿಮ್ ಕೈಲಿ ಮಾಡಕ್ ಆಗ್ಲಿಲ್ಲದನ್ನ ನಾವು ಮಾಡಿ ತೋರಿಸ್ತಾ ಇದ್ರಿ, ನಮಗ್ ಸಪೋರ್ಟ್ ಮಾಡ್ರಿ, ನಮ್ಗೆ ಥ್ಯಾಂಕ್ಸ್ ಹೇಳ್ರಿ, ನಮ್ಗೆ ಧನ್ಯವಾದ ಹೇಳ್ಬೇಕಲ್ಲ ನೀವು ಹಾಗಾದ್ರೆ ಅನ್ನೋ ಪ್ರಶ್ನೆ ಅವ್ರಿಗೆ ಕೇಳ್ಬೋದಲ್ಲ. ಸರ್ ಇನ್ನೊಂದು ನವೀನ್ ನಾಗಪ್ಪ ನಿಮ್ ಜೊತೆ ಮಾತನಾಡ್ತೀನಿ. ಅದಕ್ಕೆ